ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯಲ್ಲಿ ಜನನವಾಗಿರೋ ರಾಷ್ಟ್ರಾಧಿಪತಿ ಅಂತ ನೀಚನಾಗಿದ್ದಾರೆ. ದಶಮ ಅಂದ್ರೆ ನಾವು ಕರ್ಮಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ. ಆದರೆ ಲಾಭದಲ್ಲಿ ಲಾಭದಲ್ಲಿ ರವಿಯ ಸಂಚಾರ ಮಾಡಬೇಕಾದ್ರೆ ಏನನ್ನು ಸೂಚಿಸುತ್ತೆ? ಆರೋಗ್ಯದಲ್ಲಿ ವೃದ್ಧಿಯನ್ನು ಸೂಚಿಸುವಂಥದ್ದು. ಅದೇ ರೀತಿ ಭಾಗ್ಯದಲ್ಲಿ ಯಾವ ರಾಶಿ ಸ್ಥಿತವಾಗಿರಬೇಕೋ ಅದು ಸಹ ದಶಮದಲ್ಲಿ ಸ್ಥಿತವಾಗಿದೆ. ಅದು ಬೇರೆ ಯಾರು ಅಲ್ಲ, ಅದು ಶನಿ ಮಹಾತ್ಮರು. ಅದು ಯಾವಾಗ ದಶಮದಲ್ಲಿ ಸ್ಥಿತರಾಗಿದ್ದರೋ ಕೆಲಸ ಕಾರ್ಯದಲ್ಲಿ ಭಾಗ್ಯವನ್ನು ಕಾಣುವಂಥ ಸಾಧ್ಯತೆಗಳು ಕೊಂಚ ದಿನಗಳ ನಂತರ ನಿಮಗೆ ಕಾಣುವಂಥ ಸಾಧ್ಯತೆ ಸಹ ಇರ್ತದೆ. ಇನ್ನ ಅದೇ ದಶಮದಲ್ಲಿ ಶುಕ್ರರು ಸಹ ಸ್ಥಿತರಾಗಿ ರಾಹುವಿನ ಸಂಯೋಗ ಪಡೆದಿರೋದ್ರಿಂದ ಅನಿರೀಕ್ಷಿತವಾಗಿ ಯಾವುದೋ ಯೂಜ್ ಪ್ಲಾನ್ಸ್ ಆಗ್ತಾ ಇರ್ತೀರ. ಭೂಮಿ ವಿಚಾರ ಆಗಿರ್ಬೋದು, ಅದು ಕೆಲಸದ ವಿಚಾರ ಆಗ್ಬೋದು, ಹೊಸ ಪ್ರಾಜೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಯಾವುದೋ ಒಂದು ದೊಡ್ಡದಾದಂತಹ ಹಿರಿದಾದಂತಹ ಕೆಲಸಗಳನ್ನ ಯೋಜನೆ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿದ್ರೆ ಖಂಡಿತ ಅದರಲ್ಲಿ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಸಹ ಉಂಟು. ಸರಿ, ಇಷ್ಟೆಲ್ಲ ಇದ್ದಾಗ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನಾವು ಯೋಚನೆ ಮಾಡಿದಾಗ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ ಅದ್ಭುತವಾದಂತಹ ವಾರವನ್ನು ಖಂಡಿತ ನೀವು ಕಾಣ್ಬೋದು. ಇನ್ನ ಶನಿವಾರ, ಶುಕ್ರವಾರ, ಬುಧವಾರ ಶುಭ ವಾರಗಳಾಗಿರ್ತವೆ.